ಹಲೋ ಗೈಸ್, ಹೇಗಿದ್ದಾರೆ ಗೈಸ್? ಸೊ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮೇಯ್ನ್ಲಿಯಾಗಿ ನೀವು ಬ್ಯಾಕ್ ಟೆಸ್ಟನ್ನು ಯಾಕೆ ನೀವು ಮಾಡಬೇಕಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಗೈಸ್. ಸೊ ಸೊ ತುಂಬ ಜನಗೆ ಡೌಟ್ ಇರ್ತದೆ. ಅಂದರೆ ನಾನು ಫಸ್ಟ್ ಆಫ್ ಆಲ್ ನನ್ನ ಸ್ಟ್ರಾಟಜಿಯನ್ನು ಯಾಕೆ ನಾನು ಬ್ಯಾಕ್ ಟೆಸ್ಟ್ ಮಾಡಬೇಕಂತೇಳಿ. ಮತ್ತು ಸೆಕೆಂಡ್ ಇರ್ತದೆ, ಡೌಟ್ ಇರ್ತದೆ ಬ್ಯಾಕ್ ಟೆಸ್ಟ್ ಅಂದರೆ ಎಂತಂತೇಳಿ. ಮತ್ತು ಥರ್ಡ್ ಇರ್ತದೆ ಬ್ಯಾಕ್ ಟೆಸ್ಟ್ ಮಾಡಲಿಕ್ಕೆ ಬೆಸ್ಟ್ ಟೂಲ್ ಯಾವುದು ಅಂತೇಳಿ ಎಲ್ಲ ಡೌಟ್ ಇರ್ತದೆ. ಸೊ ನಾನು ಆ ಒಂದು ಡೌಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೇನೆ ಗೈಸ್. ಸೊ ನೀವು ಈ ಒಂದು ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಗೈಸ್, ಡೂ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿಕಾಸ್ ನಿಮಗೆ ಕನ್ನಡದಲ್ಲಿ ನಿಮಗೆ ಟ್ರೇಡಿಂಗ್ ರಿಲೇಟೆಡ್ ನಿಮಗೆ ಚೆನ್ನಾಗಿರುವ ಕಂಟೆಂಟ್ ನಿಮಗೆ ಈ ಚಾನಲಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಈಗ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ಕಿಗೆ ಬರುವ ಈಗ. ಸೊ ಟಾಪಿಕ್, ಫಸ್ಟ್ ಆಫ್ ಆಲ್ ವಿಜೇತ್ ಬ್ರೋ, ಬ್ಯಾಕ್ ಟೆಸ್ಟ್ ಅಂದರೆ ಏನು? ಸೊ ಬ್ಯಾಕ್ ಟೆಸ್ಟ್ ಅಂದರೆ ನೀವು ನಿಮ್ಮ ಸ್ಟ್ರಾಟಜಿಯನ್ನು ನೀವು ಪ್ರೀವಿಯಸ್ ಹಿಸ್ಟಾರಿಕಲ್ ಟ್ರೇಡಿಂಗ್ ಡಾಟಾಗೆ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಟೆಸ್ಟ್ ಮಾಡೋದಕ್ಕೆ ಬ್ಯಾಕ್ ಟೆಸ್ಟ್ ಅಂತೇಳಿ ಹೇಳ್ತಾರೆ. ಸೊ ಬ್ಯಾಕ್ ಟೆಸ್ಟ್ ಅಂದರೆ ಸಿಂಪಲ್ ಗೈಸ್, ನೀವು ನಿಮ್ಮ ಸ್ಟ್ರಾಟಜಿಯನ್ನು ನೀವು ಪ್ರೀವಿಯಸ್ ಪ್ರೀವಿಯಸ್ ಚಾರ್ಟಿಗೆ ನೀವು ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗ್ತದೆಯಾ ಅಥವಾ ಇಲ್ಲೋ ಅಂತೇಳಿ ನೀವು ಚೆಕ್ ಮಾಡ್ತೀರಿ. ಹಸ್ತಕ್ಕೆ ಬ್ಯಾಕ್ ಟೆಸ್ಟ್ ಅಂತೇಳಿ ಹೇಳ್ತಾರೆ. ಸೊ ಬ್ಯಾಕ್ ಟೆಸ್ಟ್ ಅಂದರೆ ಸಿಂಪಲ್ ಗೈಸ್, ಏನು ರಾಕೆಟ್ ಸೈನ್ಸ್ ಬ್ಯಾಕ್ ಟೆಸ್ಟಲ್ಲಿ ಇಲ್ಲ ಗೈಸ್. ಸೊ ಈಗ ಸೆಕೆಂಡ್ ಕ್ವಶನ್, ಬ್ಯಾಕ್ ಟೆಸ್ಟ್ ಯಾಕೆ ಮಾಡಬೇಕು? ಸೊ ಗೈಸ್, ಬ್ಯಾಕ್ ಟೆಸ್ಟ್ ನೀವು ಯಾಕೆ ಮಾಡಬೇಕಂತ ಹೇಳಿದರೆ, ನಿಮಗೆ ನಿಮ್ಮ ಸ್ಟ್ರಾಟಜಿ, ನೀವು ಈಗ ಒಂದು ಪರ್ಟಿಕ್ಯುಲರ್ ಒಂದು ಯಾವುದೇ ಸ್ಟ್ರಾಟಜಿಯನ್ನು ನೀವು ಫೈಂಡ್ ಔಟ್ ಅಥವಾ ನೀವೊಂದು ಸ್ಟ್ರಾಟಜಿಯನ್ನು ಚೂಸ್ ಮಾಡಿರ್ತೀರಿ. ಆ ಒಂದು ಸ್ಟ್ರಾಟಜಿ ಪ್ರಾಫಿಟೇಬಲಾ, ಆ ಒಂದು ಸ್ಟ್ರಾಟಜಿ ಅನ್ಪ್ರಾಫಿಟೇಬಲಾ, ಮತ್ತು ಆ ಒಂದು ನೀವು ಸೆಲೆಕ್ಟ್ ಮಾಡಿದ ಸ್ಟ್ರಾಟಜಿದು ಪರ್ ಮಂತ್ ರಿಟರ್ನ್ಸ್ ಅದು ಎಷ್ಟು ಕೊಡ್ತದೆ, ಮತ್ತು ಅದರದ್ದು ನೀವು ಚೂಸ್ ಮಾಡಿದ ಸ್ಟ್ರಾಟಜಿದು ಮ್ಯಾಕ್ಸ್ ಡ್ರಾಡೌನ್ ಎಷ್ಟು, ಮತ್ತು ನಿಮ್ಮ ಸ್ಟ್ರಾಟಜಿದು ಪ್ರೀವಿಯಸ್ ಇಯರಲ್ಲಿ ಆ್ಯನ್ಯುವಲ್ ರಿಟರ್ನ್ಸ್ ಅದು ಎಷ್ಟು ನಿಮಗೆ ಕೊಡ್ತಂತೇಳಿ ನಿಮಗೆ ನೋಡಲಿಕ್ಕಾಗ್ತದೆ. ಸೊ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ನಿಮ್ಮ ಸ್ಟ್ರಾಟಜಿದು A to Z ನಿಮಗೆ ಎಲ್ಲ ರೀತಿಯದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗ್ತದೆ ಗೈಸ್. ಅದಕ್ಕೋಸ್ಕರ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಲೇಬೇಕು. ಮತ್ತೊಂದು, ನಿಮ್ಮ ಸ್ಟ್ರಾಟಜಿ ಎಲ್ಲೋದು ಪ್ರೂವನ್ ಆಗಿರ್ತದೆ, ನಿಮ್ಮ ಸ್ಟ್ರಾಟಜಿದು ವಿನ್ ರೇಷು ಚೆನ್ನಾಗಿರ್ತದೆ,
ನಿ- ನಿಮಗೆ ಗೊತ್ತಾಗ್ತದೆ ನಿಮ್ಮ ಸ್ಟ್ರಾಟಜಿ ಪ್ರಾಫಿಟೇಬಲ್. ನಾನು ಈ ಒಂದು ಸ್ಟ್ರಾಟಜಿಯನ್ನು ನಾನು ಚೂಸ್ ಮಾಡಿ ನಾನು ನನ್ನ ಫಂಡಿಂಗ್ ಅಕೌಂಟ್ಸನ್ನು ನಾನು ಮಾಡ್ಬೋದು. ಹೀಗೆ ನಿಮಗೆ ತುಂಬ ನಿಮ್ಮ ಸ್ಟ್ರಾಟಜಿದು ನಿಮಗೆ ಅದು ಪ್ರಾಫಿಟೇಬಲ್ ಆಗಿದ್ದರೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ಆ ಒಂದು ಸ್ಟ್ರಾಟಜಿ ಮೇಲೆ ನಿಮಗೆ ಬರ್ತದೆ ಗೈಸ್. ಸೊ ನಿಮಗೆ ನೀವು ನಿಮ್ಮ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಗೈಸ್. ಸೊ ಬ್ಯಾಕ್ ಟೆಸ್ಟನ್ನು ನೀವು ಮಾಡಿ ಗೈಸ್. ನಿಮಗೆಲ್ಲಾದರೂ ಬ್ಯಾಕ್ ಟೆಸ್ಟ್ ಹೇಗೆ ಮಾಡೋದಂತೇಳಿ ವಿಡಿಯೋಸ್ ನಿಮಗೆ ಬೇಕಿದ್ದರೆ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ನಾನು ಖಂಡಿತವಾಗಿ ನಾನು ಆ ಒಂದು ವಿಡಿಯೋದ ಮಾಡಲಿಕ್ಕೆ ನಾನು ನೋಡ್ತೇನೆ ಗೈಸ್. ಅಂದರೆ ನೀವೆಲ್ಲಾದರೂ ಕಮೆಂಟ್ ಎಲ್ಲಾದರೂ ಮಾಡಿದರೆ ನಾನು ಬ್ಯಾಕ್ ಟೆಸ್ಟಿಂಗ್ ಯಾವ ರೀತಿ ಮಾಡೋದಂತೇಳಿ ಅದರದ ಮೇಲೆ ವಿಡಿಯೋಸ್ ನಾನು ಮಾಡ್ತೇನೆ ಗೈಸ್. ಸೊ ಅದೇ ಗೈಸ್. ಸೊ ಮತ್ತು ನಿಮಗೆ ಯಾವುದೇ ರೀತಿದು ಡೌಟ್ ಇದ್ದರೆ ಗೈಸ್ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಶೋರಾಗಿ ರಿಪ್ಲೈ ಕೂಡ ಮಾಡ್ತೇನೆ. ಸೊ ಈ ಒಂದು ವಿಡಿಯೋಗೆ ಇಷ್ಟ ಗೈಸ್. ಸೊ ಈ ಒಂದು ಚಾನಲನ್ನು ಫಾಲೋ ಮಾಡಿ, ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಗೈಸ್. ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.